ಹಾಯ್ ಫ್ರೆಂಡ್ಸ್, ಇವತ್ತು ನಾವು savandurga ಹೋಗ್ತಾ ಇದ್ದೀವಿ. ನೈಟ್ ಟೈಮ್ ಇಲ್ಲಿಂದ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ನೈಟಲ್ಲಿ ಹೋಗಿ ಆಲ್ಟ್ ಆಗಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನೈಟ್ ಟೈಮ್ ಬಿಡ್ತಾ ಇದ್ದೀನಿ. ಮಾಗಡಿ ರೋಡು ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ತುಂಬ ಡ್ಯಾಮೇಜ್ ಆಗಿದೆ. ಅಲ್ಲಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಟಾರ್ ಆಗ್ತಾ ಇರೋದ್ರಿಂದ ತುಂಬ ಟಫಾಗಿ ಅನಿಸ್ತಾ ಇದೆ. ನಾನು ನೈಟ್ ಇಲ್ಲಿಂದ ಜರ್ನಿ ಮಾಡ್ತಾ ಇರೋದ್ರಿಂದ ಇದನ್ನು ನಾನು ಫಾಸ್ಟ್ ಮೂಮೆಂಟಲ್ಲಿ ವೀಡಿಯೋ ಕೊಟ್ಟು ನಾನು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಬಂದು ಇಲ್ಲಿಗಿಂತ ಬೆಟ್ರ್ ರೂಟ್ ಒಂದಿದೆ, ಅದನ್ನು ಹೋಗ್ಬೋದಾಯಿತು. ಬಟ್ ನಾನು ಹೋಗ್ಬೇಕಾದ್ರೆ ಅದನ್ನು ತೋರಿಸೋ ವೀಡಿಯೋ ನಾನು ಟ್ರೈ ಮಾಡಿ ನೋಡ್ತೀನಿ. ದೊಡ್ಡಾಲದ ಮರದಿಂದ ಹೋಗ್ಬೋದು. ಹೊರಗಡೆ ಕಾಡು ಥರ ಒಂದು ಸ್ವಲ್ಪ ಸಿಗುತ್ತೆ ನಮಗೆ. ಅಕ್ಕಪಕ್ಕ ನೇಚರ್ ಅದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರೋಡು ಸ್ವಲ್ಪ ದೂರ ಹೋಗೋವರೆಗೂ ರೋಡ್ ಒಂದು ಸ್ವಲ್ಪ ಕ್ಲಿಯರ್ ಆಗಿಲ್ಲ. ಆಮೇಲೆ ರೋಡ್ ತುಂಬ ಚೆನ್ನಾಗಿದೆ. ಹೋದರೆ ಒಂಥರ ಎಂಟರ್ಟೈನ್ಮೆಂಟ್ ಇದ್ದಂಗೆ ಇರುತ್ತೆ. ಅಕ್ಕಪಕ್ಕದಲ್ಲಿ ಫೋಟೋಶೂಟ್ಗಾಗಲಿ, ಅಲ್ಲೊಂದು ಡ್ಯಾಮ್ ಬರುತ್ತೆ, ಡ್ಯಾಮ್ ಹತ್ರನೂ ಫೋಟೋಶೂಟ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹೋಗ್ಬೋದು ಅಂದ್ಕೋತೀನಿ ನಾನು. ಫ್ರೆಂಡ್ಸ್, ಇದು ನಮ್ಮ ಮನೆದೇವರಾಗಿರೋದ್ರಿಂದ ನಾನು ವರ್ಷಕ್ಕೆ 2 ಟೈಮ್ಸ್ ಇಲ್ಲ 1 ಟೈಮ್ ಸಲ ಬಂದು ನಾನು ಇಲ್ಲಿ ಸ್ಟೇ ಆಗ್ತೀನಿ. ಇಲ್ಲೇ ದೇವಸ್ಥಾನದ ಹತ್ರನೇ ಮನೆಕೊಂಡು ಹೋಗಿ ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ನಾನು ಇದು ವೀಡಿಯೋ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಅದಕ್ಕೋಸ್ಕರ ಇವತ್ತು ನಾನು ಇಲ್ಲೇ ಸ್ಟೇ ಮಾಡಿ ನನಗೆ ವೀಡಿಯೋನೂ ನಾನು ಕಂಪ್ಲೀಟ್ ಆಗುತ್ತೆ. ಬೆಳಗ್ಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಸೀದಾ ಮನೆಗೆ ಹೋಗ್ಬೋದು ಅಂತ ನಾನು ಇಲ್ಲೇ ಸ್ಟೇ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಬೆಟ್ಟ ನಾವು ನಾರ್ಮಲ್ಲು ಸ್ಟೆಪ್ಸ್ಗಳಾಗಲಿ ಯಾವುದೇ ಆಗಲಿ ಇರಲ್ಲ. ಇಲ್ಲಿ ಬೆಟ್ಟದ ಮೇಲೆ ನಾವು ನಡಿಬೇಕಾಗುತ್ತೆ. ನಮಗೆ ವಾಟರ್ ತುಂಬ ಅವಶ್ಯಕತೆ ಬೀಳುತ್ತೆ. ಇಲ್ಲಿ ಲಾಸ್ಟ್ ನೀವು ಅಂಗಡಿ ನೋಡ್ತಾ ಇದ್ದೀರಲ್ಲ, ಇದೇ ಲಾಸ್ಟು. ನಮಗೆ ಸ್ಯಾಟರ್ಡೆ ಸಂಡೇ ಆದರೆ ಮೇಲ್ಗಡೆ ನಮಗೆ ವಾಟರ್ಗಳನ್ನೆಲ್ಲ ಸಪ್ಲೈ ಮಾಡೋಕ್ಕೆ ಮೇಲ್ಗಡೆ ಅಲ್ಲಿ ಮಾಡ್ತಾ ಇರ್ತಾರೆ. ವಾಟರ್ ಎಲ್ಲ ಸಿಗುತ್ತೆ. ಆದರೆ ಮಿಕ್ಕಿ ಟೈಮಲ್ಲಿ ಹೋದರೆ ವಾಟರ್ಗಳು ಯಾವುದೂ ಸಿಗದಲ್ಲೇ ಇರೋ ಕಾರಣದಿಂದ ಇಲ್ಲೇ ವಾಟರ್ ತೊಗೊಂಡೋಗೋದು ಬೆಸ್ಟು. ಇಲ್ಲಾಂದರೆ ನಮ್ಗೆ ನೀರಿನ ಅವಶ್ಯಕತೆ ತುಂಬ ಮೇಲೆ ಬರುತ್ತೆ. ಆ ನೀರು ನಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹರಿತಾರ ನೀರನ್ನೂ ಕುಡಿಬೋದು. ಕೆಲವೊಬ್ರಿಗೆ ಅದು ಕುಡಿಯೋಕ್ಕೆ ಇಷ್ಟ ಆಗುತ್ತೆ, ಕೆಲವೊಬ್ರು ಕುಡಿಯೋಕ್ಕೆ ಇಷ್ಟ ಆಗೋಲ್ಲ. ಅದ್ರ ಬದಲು ಬೆಟ್ರು ನಾವು ಒಂದು 2-4 ಲೀಟರ್ಸ್ ವಾಟರ್ನ ಕ್ಯಾರಿ ಮಾಡ್ಕೊಂಡು ಮೇಲೆ ತೊಗೊಂಡೋದ್ರೆ ತುಂಬ ಈಸಿಯಾಗಿರುತ್ತೆ ಅನ್ಕೋತೀನಿ. ಏಷ್ಯಾದಲ್ಲೇ ಒಂದು ಸಿಂಗಲ್ಲು ಕಲ್ಲಿಂದ ಆಗಿರೋ ಬೆಟ್ಟ ಅಂತ ಹೇಳ್ತಾರೆ ಇದನ್ನು. ನನಗೆ ಅಷ್ಟಾಗಿ ಇದು ಗೊತ್ತಿಲ್ಲ. ನಾನೊಂದು ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿ ನಾನು ಅದು ಈ ಥರ ಮಾಡ್ತಾ ಇರೋದು. ಇವಾಗ ನಾವು ಯಾವ ಥರ ಟ್ರಿಪ್ಗೆ ಹೋಗ್ಬೇಕಾದ್ರೆ ಒಂದು ವೀಡಿಯೋಸ್ನ ನೋಡ್ಕೊಂಡು ಹೋಗ್ತೀವೋ, ನಾನೀಗ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಓಪನ್ ಮಾಡಿರೋದ್ರಿಂದ ಬೇರೆಯವ್ರ ವೀಡಿಯೋಸ್ನ ನೋಡಿ ಆ ವೀಡಿಯೋಸಲ್ಲಿ ಏನು ಕಂಟೆಂಟ್ ತೋರಿಸಿದ್ದಾರೆ ಅದರಲ್ಲಿ ಇನ್ನೇನು ತೋರಿಸ್ಬೋದಾಯಿತು ಬೆಟರಾಗಿ. ಅವ್ರಿಗಿಂತ ಬೆಟರ್ ತೋರ್ಸೋಕ್ಕಾಗಲ್ಲ. ನಾನು ಇನ್ನೂ ಚಿಕ್ಕವನು, ಅವ್ರು ಇನ್ನೂ ಚೆನ್ನಾಗೇ ತೋರಿಸ್ತಾ ಇದ್ದಾರೆ. ಈಗಲೂ ನಮಗೊಬ್ಬರು ಯೂಟ್ಯೂಬರ್ನ ಕೇಳಿದೆ, ನಾನು ಅವ್ರನ್ನ ನೋಡ್ತಾಯಿದ್ದೆ, ಫಾಲೋ ಮಾಡ್ತಾಯಿದ್ದೆ. ತುಂಬ ಅವ್ರನ್ನ ಕೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಾನು ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀನಿ, ಯಾರಿಗ್ಯಾರೋ ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸ್. ನಿಮ್ಗೆ ಇಲ್ಲೊಂದು ಕೋಟೆ ಕಾಣಿಸ್ತಿದ್ದಲ್ಲ ಫ್ರೆಂಡ್ಸ್, ಇದೊಂದು ನಾವು 20% ಮಾತ್ರ ಬಂದಿದ್ದೀವಿ, ರೀಚ್ ಆಗಿದ್ದೀವಿ ಅನಿಸುತ್ತೆ ನನಗೆ. ಆ 20% ಇಲ್ಲಿಂದ ನಾವು ಕೆಲವೊಬ್ರು ಎಲ್ಲ ಬರ್ತಾರೆ, ಸುಸ್ತಾಗುತ್ತೆ ಅಂತ ಇಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಆದರೆ ಇಲ್ಲಿಂದ ಒಂಥರ ವ್ಯೂ ಚೆನ್ನಾಗೇ ಕಾಣಿಸುತ್ತೆ. ಕೆಲವೊಬ್ರು ಇಲ್ಲಿವರೆಗೂ ಬಂದು ಫೋಟೋಶೂಟ್ಸ್ ಅಂತ ಬಂದು ಫೋಟೋಶೂಟ್ ತೊಗೊಂಡು ಇಲ್ಲಿಂದ ಹೊರಡ್ತಾರೆ. ಆದರೆ ಇಲ್ಲಿಂದ ಮೇಲೆ ಹೋಗ್ತಾ ನಮ್ಗೆ ಇನ್ನೂ ವ್ಯೂಸ್ ಚೆನ್ನಾಗೇ ಸಿಗುತ್ತೆ. ಮೇಲೆ ಹೋಗ್ತಾ ನಮ್ಗೆ ಇಷ್ಟೊಂದು ಈಗ ಬೆಟ್ಟ ನಾವೇನು ಹತ್ತಿದ್ದೀವಿ ಈ ಥರ ಅನ್ನಲ್ಲ. ಇನ್ನೊಂದು ಪಾಯಿಂಟ್ ಬರುತ್ತೆ. ಆ ಪಾಯಿಂಟ್ ಯಾವ ಥರ ಇದೆ ಅಂದರೆ ಫುಲ್ಲು ಒಂಥರ ಸ್ಲೋಪ್ ಆಗಿದೆ, 65 ಡಿಗ್ರಿ ಈ ಥರ ಇದೆ. ಅದನ್ನು ಹತ್ತೋದೇ ಒಂದು ಟಫ್ ಅನಿಸುತ್ತೆ ನಮಗೆ. ಅದನ್ನು ಹತ್ತೋದಾದ್ಮೇಲೆ ಕ್ಲೀನಾಗಿ ಈಸಿಯಾಗಿ ನಮ್ಗೆ ರೋಡ್ ಸಿಗುತ್ತೆ. ಒಳಗೆ ಇಳಿತಾ ಇರಬೇಕಾದ್ರೆ ಒಂದೊಂಥರ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಫೀಲೇ ಚೆನ್ನಾಗಿರುತ್ತೆ ಮುಂದೆ ಹೋಯ್ತಾ. ನಾವು ಹೋಗ್ತಾ ಇರ್ಬೇಕಾದ್ರೆ ಬೆಳಗ್ಗೆ ಸುಮಾರು ಒಂದು 7 ಗಂಟೆಗೆ ನಾವು ಹೊತ್ತಕ್ಕೆ ಸ್ಟಾರ್ಟ್ ಮಾಡ್ಬೇಕು ಫ್ರೆಂಡ್ಸ್. ಇಲ್ಲೇ ನೈಟ್ ಆಲ್ಟಾಗಿ ಇಲ್ಲೊಂದು ಟೀಮ್ ಬಂತು, ಒಂದು ಹುಡುಗರದು. ಈ ಹುಡುಗರ ಟೀಮ್ ಹೆಂಗೆ ಅಂತ ಹೇಳಿದ್ರೆ ಫುಲ್ಲು ಒಂಥರ ಜೋಶಲ್ಲಿ ಆರಾಮಾಗಿ ಖುಷಿಯಾಗಿ ಅಲ್ಲಿಂದ ಫೋಟೋ ತೊಗೊಂಡು ಅಲ್ಲಿ ವೀಡಿಯೋ ಮಾಡಿಕೊಂಡು ನೆಮ್ಮದಿ ಹತ್ತದಾದ್ರೆ ನಾವೇನೇ ಯಾವಾಗಲೂ ಟ್ರೆಕ್ಕಿಂಗ್ ಹೋಗ್ತಾನೆ ಇರ್ತೀನಿ. ನನಗೇನೆ ಒಂದೊಂದ್ಸಲಿ ಹತ್ತಕ್ಕಾಗಲ್ಲ. ಆದರೆ ಇವರು ಯಾವ ಥರ ಖುಷಿಯಾಗಿ ಹತ್ತದ ಅಂದರೆ ಒಂಥರ ತುಂಬ ಎಂಜಾಯ್ ಮಾಡಿ ನೋಡ್ಕೊಂಡು ಹತ್ತೋ ಥರ ಇದೆ.
ಇವ್ರ ಥರ ಇರಬೇಕಂತ ನನಗೂ ಆಸೆ ಆಗ್ತದೆ. ಬಟ್ ಆದರೆ ಹುಡುಗರದು ಟೀಮ್ ಒಬ್ಬೊಬ್ರದ್ದು ಏನು ಸಪೋರ್ಟಿಂಗ್ ಇದೆ ಅಂದರೆ, ಒಬ್ಬ ಹುಡುಗ ನಿಧಾನಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಅವನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗೋದು, ಒಬ್ಬರು ಹಿಂದೆಯಿಂದ ಪುಷ್ ಮಾಡೋದು, ಅವ್ನಿಗೆ ಧೈರ್ಯ ಕೊಡೋದು, ಅವಿದು ಜೋಶ್ ಅದು ಇದೊಂದು ಏನೋ ಅವ್ರ ಥರ ಒಂಥರ ಫೀಲರ್ಗೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೈ ಇನ್ನೂ ಹತ್ತಕ್ಕಾಗುತ್ತೆ ನಿನ್ನ ಕೈಲಿ ಅವು ಇವು ಅಂತ ತುಂಬ ಮಾತಾಡ್ತಾ ಇದ್ದಾರೆ. ಅದು ನಾನು ಮಾತಾಡ್ತಾ ಇರೋದು ಯಾವುದೂ ನಾನು ತೋರ್ಸೋಕ್ಕಾಗಲ್ಲ. ಈ ಹುಡುಗರು ನಾನು ಇದು ಮಾಡ್ತಾಯಿದ್ದೀನಿ, ಮೀಟ್ ಮಾಡ್ತಾಯಿದ್ದೀನಿ. ಈ ಹುಡುಗರು ನಾನು ನೋಡಿ ತುಂಬ ಈ ಮುಂದಿನ ಏನು ಕಂಟೆಂಟ್ ಇದೆಯೋ ಈ ಹುಡುಗರನ್ನ ಇಟ್ಕೊಂಡು ನಾನು ಇದು ಮಾಡ್ತೀನಿ. ಈ ಹುಡುಗರು ಹೋಗೋದು, ಈ ಹುಡುಗರು ಹತ್ತೋದು, ಇಳಿಯೋದು, ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾರೋ ಅದನ್ನು ನಮ್ಮ ವೀಡಿಯೋದಲ್ಲಿ ಕೊಡ್ತೀನಿ. ಈ ಹುಡುಗರು ನೋಡಿದ್ರೆ ನನಗೂ ಒಂಥರ ಹೊಟ್ಟೆ ಕಿಚ್ಚಾಗುತ್ತೆ. ನಮಗೂ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ. ಆದರೆ ಇವಾಗೆಲ್ಲ ಕೆಲಸ ಅವು ಇವು ಅಂದ್ಕೊಂಡು ಕಾಲೇಜೆಲ್ಲ ಮುಗಿಸ್ಕೊಂಡಾದ್ಮೇಲೆ ಯಾರೂ ನಮ್ಗೆ ಸಿಗ್ತಾ ಇಲ್ಲ, ಯಾರೋ ಸಿಗೋದು ಇಲ್ಲ, ಇವಾಗ ಯಾರೂ ಬರ್ತಾಯಿಲ್ಲ. ಈ ಕಾಲೇಜ್ ಟೈಮಲ್ಲಿ ಅಂತ ಇರೋದು ನಾವು ಎಂಜಾಯ್ ಮಾಡಿರೋದನ್ನ ಇವಾಗ ಎಂಜಾಯ್ ಮಾಡೋಕ್ಕಾಗಲ್ಲ. ಆದರೆ ಬಟ್ ಇವ್ರು ಈಗ ಎಂಜಾಯ್ ಮಾಡ್ತಾ ಇರೋದು ಆಸಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇವರು. ಹಳೆ ಕಾಲದಲ್ಲಿ ಕಲ್ಯಾಣಿಗಳು ಅವು ಇವೆಲ್ಲ ಮಾಡಿಕೊಂಡು ಇಲ್ಲಿ ಇದು ಮಾಡ್ತಾರೆ, ನೀರು ಸ್ಟೋರೇಜು ಮತ್ತು ಊಟ ಆಗಲಿ ಯಾವುದೇ ಆಗಲಿ ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಸ್ಟೋರೇಜ್ ಮಾಡ್ಕೊಂಡಿರೋರು ಅಂತ ಹೇಳ್ತಾಯಿದ್ರು. ಇಲ್ಲಿ ಆಂಜನೇಯ ಒಂದು ದೇವಸ್ಥಾನ ಬರುತ್ತೆ. ಆಂಜನೇಯ ದೇವಸ್ಥಾನ ಹತ್ರ ಹೋಗೋಕ್ಕೆ ತುಂಬ ಗಿಡಗಳು ಇದಾಗ್ಬಿಟ್ಟಿದೆ, ಅಡ್ಡ ಬಂದಿದೆ. ಒಂದು ಸ್ಟೋನಲ್ಲಿ ಕೆತ್ತಿರೋದು ಅದು ನಾನು ಚಿಕ್ಕ ವಯಸ್ಸಲ್ಲಿ ಬಂದಾಗ ನಮ್ಮ ತಂದೆ ತೋರಿಸಿದ್ರು ಆ ಜಾಗದಲ್ಲಿ ಈ ಥರ ಇದೆ ಅಂತ. ಬಟ್ ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ, ಫುಲ್ಲೆಲ್ಲ ಗಿಡಗಳೆಲ್ಲ ತುಂಬ ಬೆಳ್ಕೊಂಬಿಟ್ಟಿದೆ. ಹುಡುಗರು ಹಿಂದೆ ಹೋಗ್ತಾ ಇರೋದ್ರಿಂದ ಇವ್ರು ಸ್ಪೀಡ್ಗೆ ಹೋಗ್ಬೇಕಂದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಇಲ್ಲಿಂದ ಹೋಗಿ ನಾವು ಇನ್ನೊಂದು ಕಡೆ ಹೋಗಬೇಕು. ಒಂದು ಇದಕ್ಕೆ ಬಂದು 4 ಪ್ಲ್ಯಾನ್ ಮಾಡಿದ್ದಾರೆ ಒನ್ ಡೇಗೆ. ಒಂದೇ ಸಲ ನಾವು 4 ಕಡೆ ಎಲ್ಲ ಹೋಗೋಕ್ಕಾಗಲ್ಲ. ಆದರೆ ಇವ್ರ ಜೋಶ್ ಏನಿದೆ ಅಂದರೆ 4 ಅಲ್ಲ 3 ಪ್ಲೇಸಲ್ಲಿ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಡು ಕ್ಲೀನಾಗಿ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ. ಆರಾಮಾಗಿದೆ. ಇವ್ರ ಜೊತೆ ಮುಂದೆ ಮೂವ್ ಮಾಡೋಣ. ಬಸವಣ್ಣ ದೇವಸ್ಥಾನ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಲಾಸ್ಟ್ ಫೈನಲ್ ಎಂಡು. ಇಲ್ಲಿ ಇವ್ರು ಫ್ಲಾಗ್ ಹಾರಿಸ್ಕೊಂಡು ವೀಡಿಯೋ ಮಾಡಿಕೊಂಡು ಕರ್ನಾಟಕ ಫ್ಲಾಗ್ ಹಿಡ್ಕೊಂಡು ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ರು. ಇಲ್ಲಿಂದ ಕೆಳಗಡೆ ಇಳಿದ್ಬಿಟ್ಟು ಹೋಗೋವರೆಗೂ ನಮ್ಮ ಜೊತೆಗಿದ್ರು. ಕೆಳಗಡೆ ಲಾಸ್ಟಲ್ಲಿ ಅಂಗಡಿ ಹತ್ರ ಹೋಗಿ ಜ್ಯೂಸ್ ಮತ್ತು ನೀರು ಅಲ್ಲಿ ತಿಂಡಿ ಇದು ಮಾಡಬೇಕಾದ್ರೆ ತಿಂಡಿ ಎಲ್ಲ ತಿಂದು ಜ್ಯೂಸ್ ಎಲ್ಲ ಕುಡಿದು ಇವರು ಸಪ್ರೇಟಾಗಿ ಹೋಗ್ತಾಯಿದ್ದಾರೆ. ನಾವಿಲ್ಲಿಂದ ನಾವು ಸಪ್ರೇಟಾಗಿ ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್, ನೀವು ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು.
ನಿಮಗೆ ಅಲ್ಲಿ ಕೊನೆಗೆ ನಿಮ್ಮ ನಂಬರು ತೊಗೊಳಕ್ಕಾಗಲಿಲ್ಲ, ಏನೂ ತೊಗೊಳಕ್ಕಾಗಲಿಲ್ಲ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ. ಇನ್ನೊಂದ್ಸಲ ಯಾವ್ದಾರ ಟ್ರಿಪ್ಗಾದರೆ ನಾನು ಯಾವತ್ತಾರ ನಾವು ಮೀಟ್ ಆದರೆ ಇನ್ನೊಂದು ಟ್ರಿಪ್ ಯಾವ್ದಾರ ಮಾಡೋಣ ನಿಮ್ಮ ಜೊತೆ ಟ್ರಿಪ್ಪಿಗೆ ಬರಬೇಕು ಅಂತ ನಮ್ಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿಂದ ಆಚೆಗೆ ಹೋಗ್ತಾಯಿದ್ದು, ಇಲ್ಲಿ savandurgaದಲ್ಲಿ ಒಂದು ಜಲಾಶಯ ಇದೆ ಅಂತ ಹೇಳಿ ಎಲ್ಲರೂ ಹೋಗ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಹೋಗಿ ನಾವು ನೋಡೋಣ. ಒಳಗಡೆ ಹೋಗ್ತಾ ಇದ್ವಿ. ಅಲ್ಲಿಂದ ಒಂದು ಜಲಾಶಯ ನಮ್ಗೆ ಸಿಕ್ತು. ನಾರ್ಮಲ್ ಇದು ಮಳೆ ಟೈಮಲ್ಲಿ ಮಾತ್ರ ನೀರು ಬರ್ತಾ ಇದ್ದಾಗ ಮಾತ್ರ ಇದು ಬರೋದು. ಇದು ಚಿಕ್ಕ ಜಲಾಶಯನೇ, ಆದ್ರೂ ಸ್ವಲ್ಪ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನೀರಲ್ಲೆಲ್ಲ ಆಟ ಆಡಿಕೊಂಡು ಎಲ್ಲ ಇದು ಮಾಡಿಕೊಂಡು, ಇಲ್ಲಿಂದ ಊರಿನ ಜನನೋ ಇವರು ಇಲ್ಲ ಅಂದರೆ ಪಕ್ಕದಿಂದ ಬಂದು ಹೋಗಿರೋದು ಗೊತ್ತಿಲ್ಲ. ನಾನು ತುಂಬ ವರ್ಷದಿಂದ ಬರ್ತಾ ಇದ್ದೀನಿ, ಇದನ್ನು ನಾನು ಯಾವತ್ತೂ ನೋಡೇ ಇಲ್ಲ. ಇಲ್ಲಿಂದ ರೂಟ್ಗೆ ಹೋಗೋದು ಇಲ್ಲಿನ ಊರಿನ ಜನದ ಹತ್ರನೇ ಹೋಗಬೇಕಿಲ್ಲ, ಯಾರು ಹೋಗ್ತಾಯಿದ್ರು ಹೋಗಬೇಕು. ಒಳಗಡೆ ಸುಮಾರು ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಹೋಗುತ್ತೆ. ಇದು ರೂಟ್ ತುಂಬ ಕಾಲ್ದಾರಿ ಥರ ಇದೆ. ಬೆಸ್ಟ್ ಅನ್ಸಲ್ಲ. ನೋಡಿ, ಯಾವ್ದಾರ ಹೋದಾಗ ಯಾರು ಇದು ಮಾಡಿದ್ರೆ ಗೈಡ್ಸ್ ಇದ್ದರೆ ಒಳಗಡೆ ಹೋಗಿ ನೋಡ್ಕೊಂಬರ್ಬೋದು. ನೀವು ಇದನ್ನೆಲ್ಲ ಮಾಡ್ಕೊಳ್ದಲ್ಲೇ ಯಾರು ಬೆಳೀತಾರೆ ಅಂತ ಹೇಳಿದ್ರು. ನಮ್ಮ ಫ್ರೆಂಡ್ಸ್ಗಳೇ ಕೊನೆಗೆ ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಬರಲ್ಲ. ಇದರಿಂದ ನಮಗೆ ಏನೂ ಆಗೋದಿಲ್ಲ. ನಾನು ಆ್ಯಕ್ಚುಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ, ಅದು ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲ ಅಂತ ಹೇಳಿದ್ರೆ ಕೆಲವೊಬ್ಬರು ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ, ಕೆಲವೊಬ್ಬರು ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸ್. ಆದರೆ ವೀಡಿಯೋ ಕಂಟೆಂಟ್ ನಿಮಗೆ ಕರೆಕ್ಟಾಗಿ ಓಕೆ ಅನಿಸ್ತು, ನಾನೇನಾದ್ರು ತಪ್ಪು ಮಾಡಿದರೆ ಅದನ್ನು ನೀವು ಕಮೆಂಟಲ್ಲೇ ನನಗೆ ತಿಳಿಸಿ ಹೇಳಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸಿಗೋಣ.